ಇಡೀ ಜೀವನ ನಾನು ನಿನ್ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ಜೀವನ ಪೂರ್ತಿ ಇದೇ ರೀತಿ ಇರಬೇಕು ಅಂತ ಅನ್ಕೊಂತೀನಿ. ಪ್ರೀತಿಯಲ್ಲಿ ಬಿದ್ದ ರಕ್ಷಕ್ ಬುಲೆಟ್ ರಮೋಲಾ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಮೋಡಿ ಹಣೆಗೆ ಮುತ್ತಿಟ್ಟು ಪ್ರೀತಿಯ ನಿವೇದನೆ ಮಾಡಿದ ರಕ್ಷಕ್ ಬುಲೆಟ್. ದಿನೇ ದಿನೇ ರಕ್ಷಕ್ ಬುಲೆಟ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 10 ಮೂಲಕ ಫೇಮಸ್ ಆಗಿದ್ದ ರಕ್ಷಕ್ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಮಿಂಚ್ತಾ ಇದ್ದಾರೆ. ಅದರಲ್ಲೂ ರಕ್ಷಕ್ಗೆ ರಮೋಲಾ ಜೋಡಿಯಾಗಿ ಸಿಕ್ಕಿದ್ದು ವೀಕ್ಷಕರಿಗೆ ಒಳ್ಳೆಯ ಮಜಾ ಕೊಡ್ತಾ ಇದೆ. ರಮೋಲಾ ಹಾಗೂ ರಕ್ಷಕ್ ಬುಲೆಟ್ ಜೋಡಿ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮೋಡಿ ಮಾಡ್ತಾ ಇದ್ದಾರೆ. ಕಳೆದ ವಾರ ಹಾಗೂ ಕಳೆದ ಸಂಚಿಕೆಯಲ್ಲಿ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮೆಂಟರ್ಸ್ಗಳು ಬ್ಯಾಚುಲರ್ಸ್ ಗಳನ್ನ ತಮ್ಮ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಸರ್ಪ್ರೈಸ್ ಅನ್ನ ನೀಡಿದ್ರು. ಅದಾದ ನಂತರ ಕಳೆದ ವಾರ ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು. ಅದೇ ರೀತಿ ರಮೋಲಾ ರಕ್ಷಕ್ ಬುಲೆಟ್ ನ ಅವರ ಅಜ್ಜಿ ಮನೆಗೆ ಕರ್ಕೊಂಡು ಹೋಗಿದ್ರು. ಸಾಗರದ ತಾಳಗುಪ್ಪದಲ್ಲಿರೋ ಮನೆಗೆ ರಕ್ಷಕ್ ಬುಲೆಟ್ ಅವರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು. ಅಷ್ಟಲ್ಲದೆ ಇಡೀ ದಿನ ರಮೋಲಾ ಅವರ ಇಡೀ ಕುಟುಂಬಸ್ಥರ ಜೊತೆಗೆ ಊಟ ಮಾಡಿ ಮಸ್ತ್ ಮಜಾ ಮಾಡಿದ್ರು. ಅದಾದ ನಂತರ ರಮೋಲಾ ಹುಟ್ಟೂರಾದ ಸಾಗರಕ್ಕೆ ತೆರಳಿ ವಾಪಸ್ ಸೆಟ್ಗೆ ಮರಳಿದ ರಕ್ಷಕ್ ಬಗ್ಗೆ ರವಿಚಂದ್ರನ್ ಮಾತನಾಡಿಸಿದ್ದಾರೆ. ರಕ್ಷಕ್ಗೆ ಅವರ ಮನೆ ಒಳಗಡೆ ಹೋಗುವಾಗ ಅಳಿಯ ಎಂಬ ಭಾವನೆ ಬಂದುಬಿಟ್ಟಿದೆ, ಇಲ್ಲ ಎಂದು ಹೇಳಿ ಸೀಟ್ ಬಿಟ್ಟು ಹೋಗಿಬಿಡ್ತೀನಿ ಎಂದು ರವಿಚಂದ್ರನ್ ಹೇಳಿದ್ರು. ಆಗ ಹೌದು ಎಂದು ರಕ್ಷಕ್ ಬುಲೆಟ್ ವೇದಿಕೆ ಮೇಲೆ ನಾಚಿಕೊಂಡಿದ್ರು. ಇದನ್ನ ನೋಡಿದ ರಮೋಲಾ ಫುಲ್ ಶಾಕ್ ಆಗಿದ್ದಾರೆ. ಇತ್ತ ಜೋಡಿಯನ್ನ ನೋಡಿದ ಅಭಿಮಾನಿಗಳು ಕೂಡ ಪಕ್ಕ ನಮ್ಮ ಹುಡುಗ ರಕ್ಷಕ್ಗೆ ಲವ್ ಹೋಗಿದೆ ಅಂತ ಕಮೆಂಟ್ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ವಾರ ಬ್ಯಾಚುಲರ್ಸ್ ಗಳೆಲ್ಲ ಪ್ರೇಮ ಪಾಠದ ಮೊದಲ ಪರೀಕ್ಷೆಯಲ್ಲಿ ಭರ್ಜರಿ ಪ್ರೇಮಲೋಕವನ್ನೇ ಸೃಷ್ಟಿ ಮಾಡಿದ್ರು. ಅದರಲ್ಲಿ ರಕ್ಷಕ್ ಬುಲೆಟ್ ಹಾಗೂ ರಮೋಲಾ ಜೋಡಿ ಮಾತ್ರ ಸಖತ್ತಾಗಿ ಪ್ರಪೋಸ್ ಮಾಡ್ಕೊಂಡಿದ್ದಾರೆ. ರಕ್ಷಕ್ ಬುಲೆಟ್ ರಮೋಲಾಗೆ ಹಣೆಗೆ ಮುತ್ತಿಡುವ ಮೂಲಕ ಪ್ರಪೋಸ್ ಮಾಡಿದ್ದಾರೆ. ಪ್ರೇಮ ನಿವೇದನೆಯನ್ನ ತಮ್ಮ ಸಹಪಾಠಿ ರಮೋಲಾಗೆ ನಿವೇದನೆ ಮಾಡಿಕೊಂಡಿದ್ದಾರೆ. ಜಿ ಕನ್ನಡ ಹಂಚಿಕೊಂಡ ಭರ್ಜರಿ ಬ್ಯಾಚುಲರ್ಸ್ ಪ್ರೋಮೋದಲ್ಲಿ ರಕ್ಷಕ್ ಬುಲೆಟ್ ಹಾಗೂ ರಮೋಲಾ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದರಲ್ಲಿ ರಕ್ಷಕ್ ಬುಲೆಟ್ ರಮೋಲಾಗೆ ಪ್ರೀತಿಯ ನಿವೇದನೆಯನ್ನ ಮಾಡಿಕೊಂಡು ರಮೋಲಾನ ಮೇಲೆತ್ತು ಹಣೆಗೆ ಮುತ್ತಿಟ್ಟದನ್ನ ನೋಡಿ ಅಭಿಮಾನಿಗಳು ದಿಲ್ಖುಷಾಗಿದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ ಆರಂಭವಾದಾಗಲಿಂದ ರಮೋಲಾ ಹಾಗೂ ರಕ್ಷಕ್ಗೆ ಸಪರೇಟ್ ಆದಂತಹ ಫ್ಯಾನ್ ಬೇಸ್ ಇದೆ. ಅವರ ಜೋಡಿಯನ್ನ ಹೆಚ್ಚಾಗಿ ಫ್ಯಾನ್ಸ್ ಲೈಕ್ ಮಾಡ್ತಾರೆ. ಇತ್ತೀಚೆಗೆ ರಕ್ಷಕ್ ಬುಲೆಟ್ ಬರ್ತ್ಡೇಯ ಸಂದರ್ಭದಲ್ಲೂ ಕೂಡ ರಮೋಲಾ ಸ್ಪೆಷಲ್ ಎಂಟ್ರಿ ಕೊಟ್ಟು ರಕ್ಷಕ್ಗೆ ಸರ್ಪ್ರೈಸ್ ಗಿಫ್ಟ್ ಹಾಗೆ ಸರ್ಪ್ರೈಸ್ ಅನ್ನ ಕೊಟ್ಟಿದ್ರು. ಅಷ್ಟಲ್ಲದೆ ರಕ್ಷಕ್ ರಮೋಲಾಗೆ ಒಂದು ಗಿಫ್ಟ್ ಅನ್ನ ಕೊಟ್ರು. ಅದಕ್ಕೆ ರಮೋಲಾ ಮರಿ ಬುಲೆಟ್ ಅಂತ ಹೆಸರು ಕೂಡ ಇಟ್ಟಿದ್ರು. ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ರಕ್ಷಕ್ ಬುಲೆಟ್ ಹಾಗೂ ರಮೋಲಾ ಪ್ರೀತಿಯಲ್ಲಿ ಏನಾದ್ರೂ ಬಿದ್ರಾ ಅನ್ನೋದು ಅಭಿಮಾನಿಗಳಲ್ಲಿ ಅನುಮಾನ ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲದೆ ರಕ್ಷಕ್ ಬುಲೆಟ್ ಹಾಗೂ ರಮೋಲಾ ಈ ವಾರದ ಪರ್ಫಾರ್ಮೆನ್ಸ್ ಸಖತ್ತಾಗಿ ಚಿಂತೆ ಆಗೋ ರೀತಿ ಮಾಡಿದ್ದಾರೆ. ಎಲ್ಲ ಪ್ರೇಮಲೋಕವನ್ನ ಧರೆಗಿಳಿದಂತೆ ಸೃಷ್ಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಕ್ಷಕ್ ಬುಲೆಟ್ ರಮೋಲಾ ಸಿಹಿ ಸುದ್ದಿ ಏನಾದರೂ ಕೊಟ್ರಾ ಅನ್ನೋ ಅನುಮಾನ ಎಲ್ಲರಲ್ಲೂ ಕಾಡ್ತಾ ಇದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ. ಇಡೀ ಜೀವನ ನಾನು ನಿನ್ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ಜೀವನ ಪೂರ್ತಿ ಇದೇ ರೀತಿ ಇರಬೇಕು ಅಂತ ಅನ್ಕೊಂತೀನಿ. ಗೊತ್ತಾಯ್ತಾ?